ಮಂಡ್ಯದ ಆಲೆಮನೆಯೊಂದರಲ್ಲಿ ಈ ಸ್ಕ್ಯಾನಿಂಗ್ ಸೆಂಟರ್ ಅನ್ನ ಹೊಸದಾಗಿ ನಿರ್ಮಾಣ ಮಾಡಿಕೊಂಡು ಭ್ರೂಣ ಲಿಂಗವನ್ನ ಪತ್ತೆ ಮಾಡೋದು, ಅದು ಹೆಣ್ಣಾದ್ರೆ ಬೇಡವಾದ್ರೆ ಹತ್ಯೆ ಮಾಡೋ ಪ್ರಕರಣ ರಾಜ್ಯದಲ್ಲೆಲ್ಲ ಸೌಂಡ್ ಮಾಡಿತ್ತು. ಅದ್ರ ಬೆನ್ನಲ್ಲೇ ಅಧಿಕಾರಿಗಳು ಎಲ್ಲಾ ಕಡೆ ರೈಡ್ ಮಾಡ್ತಾ ಇದ್ದಾರೆ. ಈಗ ಮತ್ತೆರಡು ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಸೀಸ್ ಮಾಡಿ ಬೀಗ ಹಾಕಿದ್ದಾರೆ. ನಾಗಮಂಗಲದ ಎರಡು ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಈ ಭ್ರೂಣಲಿಂಗ ಪತ್ತೆ ಮಾಡುವಂಥದ್ದು ಬೇಡ ಅಂದ್ರೆ ಹತ್ಯೆ ಮಾಡೋ ಕೆಲಸಕ್ಕೂ ಕುಮ್ಮಕ್ಕು ಕೊಡ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದೆ ಅಧಿಕಾರಿಗಳಿಗೆ. ಆಮೇಲೆ ಯಾವಾಗ ರೈಡ್ ಮಾಡಿದ್ರು ಅಧಿಕಾರಿಗಳು ಅಥವಾ ರೈಡ್ ಮಾಡ್ತಾರೆ ಅನ್ನೋ ಮುನ್ಸೂಚನೆ ಎಲ್ಲೋ ಸಿಕ್ಕಿರ್ಬೇಕು. ಆ ವಾಸನೆ ಬರ್ತಾ ಇದ್ದಾಗೆ ಡೇಟಾವನ್ನ ಡಿಲೀಟ್ ಮಾಡಿ ಅಧಿಕಾರಿಗಳನ್ನೇ ಮಂಗ ಮಾಡಕ್ ನೋಡಿದ್ದಾರೆ ಅಥವಾ ಅವ್ರ ಕಣ್ ತಪ್ಪಿಸೋಕೆ ಪ್ರಯತ್ನ ಪಟ್ರ ಅನ್ನೋ ಅನುಮಾನ ಕೂಡ ಇದೆ. ಮಾಹಿತಿ ಡಿಲೀಟ್ ಆದ್ಮೇಲೆ ಅನುಮಾನ ಬಂದು ಇದೀಗ ಎರಡೂ ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ಸೀಸ್ ಮಾಡಿದ್ದಾರೆ. ಒಂದು ಕಾವೇರಿ ಅಂತ, ಇನ್ನೊಂದು ಲಕ್ಷ್ಮಿ ಅಂತ, ಎರಡು ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಬೀಗವನ್ನ ಹಾಕಿದ್ದಾರೆ. ಎಷ್ಟು ಹದಗೆಟ್ಟೋಗಿದೆ ವ್ಯವಸ್ಥೆ ಅಂದ್ರೆ ಶಿಕ್ಷಾರ್ಹ ಅಪರಾಧ ಇದು. ಭ್ರೂಣಲಿಂಗ ಪತ್ತೆ ಮಾಡೋದು, ಹತ್ಯೆ ಮಾಡೋದು ಇನ್ನೊಂದು ರೀತಿಯ ನೆಕ್ಸ್ಟ್ ಲೆವೆಲ್ ಅಪರಾಧ. ಅದು ಪತ್ತೆ ಮಾಡೋ ಹಾಗೇ ಇಲ್ಲ. ಹಾಗಿದ್ರೂ ಕೂಡ ಈ ಸೆಂಟರ್ಗಳನ್ನ, ಡಯಾಗ್ನೋಸ್ಟಿಕ್ ಸೆಂಟರ್ಗಳನ್ನ ಎಷ್ಟು ಕ್ರೂರವಾಗಿ ಬಳಸ್ಕೊಳ್ತಾ ಇದ್ರು ನೋಡಿ. ಅದೆಷ್ಟು ಒಂದು ಭ್ರೂಣಗಳು ಹತ್ಯೆ ಆಗಿವೆಯೋ ಅಲ್ಲಿ ಗೊತ್ತಿಲ್ಲ. ಎರಡು ಸೀಸ್ ಮಾಡಿದ್ದಾರೆ ಈಗ. ಬಳ್ಳಾರಿಯಲ್ಲಿ ಎನ್ಐಎದಿಂದ ಬಂಧನಕ್ಕೊಳಗಾಗಿದ್ರಲ್ಲ ವಿದ್ಯಾರ್ಥಿ, ಆತನ ಹಿನ್ನೆಲೆ ಕೇಳ್ಬಿಟ್ರೆ ಒಂದು ಕ್ಷಣ ಬೆಚ್ಚಿ ಬೀಳೋದು ಗ್ಯಾರಂಟಿ. ಆಲೆಮನೆ ಇದೀಗ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಾಗಲೇ ಆತನಿಗೆ ಈ ISIS ಸಂಪರ್ಕ ಇತ್ತಂತೆ, ಐಸಿಸ್ ಸಂಪರ್ಕ. ಎನ್ಐಎ ದಾಳಿಯಲ್ಲಿ ಬಳ್ಳಾರಿ ಮೂಲದ ಇಬ್ಬರನ್ನ ಬಂಧಿಸಿ 4ರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆಗ ಕಾಲೇಜಲ್ಲಿ ವ್ಯಾಸಂಗ ಮಾಡುವಾಗಲೇ ಆತನಿಗೆ ಇದ್ರ ಬಗ್ಗೆ ಸಂಪರ್ಕ ಇತ್ತು ಅನ್ನೋ ಮಾಹಿತಿ ಇದೆ. ಇದೀಗ ಕೌಲ್ ಬಜಾರ್ ಪ್ರದೇಶ, ಜಾಗೃತಿ ನಗರ, ಬ್ರೂಸ್ಪೇಟೆ ಏರಿಯಾ ಸೇರಿದಂತೆ ಒಟ್ಟು 8 ಕಡೆ ರೈಡ್ ಮಾಡಿದ್ರು. ಸೈಯದ್ ಸಮೀರ್ ಮತ್ತು ಮೊಹಮ್ಮದ್ ಸುಲೇಮಾನ್ ಅನ್ನುವಂತಹ ಇಬ್ರು ವಿದ್ಯಾರ್ಥಿಗಳನ್ನ ಬಂಧನ ಕೂಡ ಒಳಪಡಿಸಲಾಗಿತ್ತು. ಮೊಹಮ್ಮದ್ ಸುಲೇಮಾನ್ ಉಗ್ರ ಸಂಘಟನೆಯ ಮಾಸ್ಟರ್ ಮೈಂಡ್ ಆತನೇ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಸೈಯದ್ ಸಮೀರ್ 20ರ ಹರಿಯದ BCA ವಿದ್ಯಾರ್ಥಿ. ಬಳ್ಳಾರಿಯ ಕಾಲೇಜೊಂದರಲ್ಲಿ 3rd ಸೆಮಿಸ್ಟರ್ ಓದ್ತಾ ಇದ್ದಾನೆ. BCAಯಲ್ಲಿ ಮುಸ್ಲಿಂ ಬಹುಪತ್ನಿತ್ವ ಅದರ ಬಗ್ಗೆ, ಹಾಗೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತನಾಡಿದ್ದಾನೆ. ಕಳೆದ ತಿಂಗಳ ಹಿಂದೆ ನಡೆದಂತಹ ಘಟನೆ ವಿರುದ್ಧ ತಿರುಗಿ ಕೂಡ ಬಿದ್ದಿದ್ದಂತೆ. ಅಂದ್ರೆ ಇವ್ರುಗಳಿಗೆಲ್ಲ ಕಾಲೇಜ್ ಓದುವಾಗ್ಲೇ ಅಲ್ಲಿ ಇಲ್ಲಿ ಸಂಪರ್ಕ ಬೆಳೆದಿದೆ. ಈ ಐಸಿಸ್ ಸಂಪರ್ಕ ಇತ್ತಂತೆ. ಹಾಗಾಗಿಯೇ ಇವರ ಮನಸ್ಥಿತಿ ಈ ರೀತಿಯಾಗಿದೆ. कल कॉलेज में एक सर है US गौड़ा बोल के, उन्होंने इंडियन कॉन्स्टिट्यूशन नाम का सब्जेक्ट लेते हैं तो उन्होंने कल हमारे क्लास में स्टूडेंट सब जने बैठे थे, आपको ले रहे थे। लेते एक कॉन्सेप्ट आया, फ्रीडम ऑफ रिलीजन, राइट टू फ्रीडम ऑफ रिलीजन, जो हमारा फंडामेंटल राइट्स है। तो उसके बारे में बोल को उन्होंने क्या बोले, लोग है ना गलत समझ लिए कि रिलीजन में आज़ादी है तो हमें क्या भी कर सकते हैं, हमारा रिलीजन क्या बोले वो सब भी कर सकते हैं। लेकिन वैसा नहीं है तो बोल को हु आर हियर मोहम्मदियंस का तो बोले उन्होंने, यानी मोहम्मदियन मुस्लिम्स कौन है, यहाँ उसका मीनिंग कौन है, फॉलोअर्स ऑफ मोहम्मदियन कौन है। तो थोड़े बच्चे हैं ना, हम ना बोले उधर 6 मेंबर्स थे मुस्लिम्स के स्टूडेंट्स। तो ರಾಜ್ಯದಲ್ಲಿ ಕರೋನಾ ಆತಂಕ ಹೆಚ್ಚು ಆಗ್ತಾ ಇದೆ. ಅದರಲ್ಲೂ ಕೂಡ ನೆರೆ ರಾಜ್ಯ ಕೇರಳದಲ್ಲಿ ಈ ರೂಪಾಂತರ JN1 ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಇದೀಗ ಆರೋಗ್ಯ ಇಲಾಖೆ ಬಹಳ ಹೈ ಅಲರ್ಟ್ ಅನ್ನ ತಗೊಂಡಿದೆ. ನಗರದ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳು ಬೆಡ್, ಆಕ್ಸಿಜನ್, ಮೆಡಿಸಿನ್ ಸೇರಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಿದ್ದಾರೆ. ಕೋವಿಡ್ ವಾರ್ಡ್ಗಳನ್ನ ಸ್ವಚ್ಛತೆಗೊಳಿಸಿ ಚಿಕಿತ್ಸೆಗೆ ತಯಾರಿ ಕೂಡ ಆಗ್ತಾ ಇದೆ. ಸ್ಕ್ರೀನಿಂಗ್, ಅಬ್ಸರ್ವೇಷನ್ಗೂ ಕೂಡ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ರೆಡಿ ಮಾಡ್ಕೊಂಡಿದ್ದು, ಈ ಸಲ ಕರೋನಾದಿಂದ ಯಾವುದೇ ಅನಾಹುತಗಳಾಗದಂತೆ ಆಸ್ಪತ್ರೆಗಳು ಅಲರ್ಟ್ ಆಗಿವೆ. ವೈದ್ಯರಿಗೂ ತರಬೇತಿ ಕೊಡ್ತಾ ಇದ್ದಾರಂತೆ. ಆಸ್ಪತ್ರೆಗಳಲ್ಲಿ
ಇದೀಗ ಎಲ್ಲ ರೀತಿಯ ಮುನ್ಸೂಚನೆಯನ್ನ ಅಥವಾ ಎಲ್ಲ ಮುಂಜಾಗ್ರತಾ ಕ್ರಮವನ್ನ ತಗೊಳ್ತಾ ಇದ್ದಾರೆ. ಹೇಗಿದೆ ಹಾಗಾದ್ರೆ ಮುಂಜಾಗ್ರತಾ ಕ್ರಮ ಅನ್ನುವಂಥದ್ದು, ಯಾವ್ಯಾವ ಆಸ್ಪತ್ರೆಯ ಪರಿಸ್ಥಿತಿ ಹೇಗಿದೆ ನೋಡೋಣ. ಕರೋನಾ ಏನ್ ಹೊಸದಲ್ಲ, ಇವಾಗ 3-4 ವರ್ಷಗಳಿಂದ ಒಂದ್ ರೀತಿ ನಮ್ ಜೊತೆಯೇ ವಾಸ ಮಾಡ್ತಾ ಇರೋಂಗಿದೆ. ಬಟ್ ಈಗ ಹೆಚ್ಚಾಗ್ತಾ ಇದೆ, ಚಳಿಗಾಲ ಅಲ್ವಾ, ಒಬ್ರಿಂದ ಒಬ್ರಿಗೆ ಹರಡುವಂತಹ ವೇಗ ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ಆಸ್ಪತ್ರೆಗಳು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿವೆ. ಹೇಗೆ ತಯಾರಿ ಇದೆ ನೋಡ್ಕೊ ಬರೋಣ. ಕೋವಿಡ್ನ ಆತಂಕ ಹೆಚ್ಚಾಗ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರವು ಕೂಡ ಫುಲ್ ಅಲರ್ಟ್ ಆಗಿದೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿಯೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸದ್ಯ ಆಸ್ಪತ್ರೆಯ ಹೊರಭಾಗದಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕದ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ಆಕ್ಸಿಜನ್ನನ್ನು ಏನಾದರೂ ಶಾರ್ಟೇಜ್ ಆದರೆ ಇಲ್ಲೇ ಉತ್ಪಾದನೆಯನ್ನು ಮಾಡಿ ಇತರೆ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಕಳಿಸುವಂತಹ ವ್ಯವಸ್ಥೆಗಳಾಗುತ್ತೆ. ಕೋವಿಡ್-19 ರಿಲೀಫ್ ಸಪೋರ್ಟ್ ಆ ಭಾಗದಿಂದಲೂ ಕೂಡ, ಅಂದರೆ ಆ ಒಂದು ಸಂದರ್ಭದಲ್ಲಿ ಈ ಹಿಂದೇನು ಕೋವಿಡ್ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗಿತ್ತು, ಆ ಸಂದರ್ಭದಲ್ಲಿ ಇದನ್ನು ಆಕ್ಸಿಜನ್ ಜನರೇಟರ್ ಯೂನಿಟನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಆದರೆ ಕೋವಿಡ್ ಕಡಿಮೆ ಆಗ್ತಾ ಇದ್ದ ಹಾಗೆ ಇದರ ಅನಿವಾರ್ಯತೆ ಅಷ್ಟೊಂದು ಇರಲಿಲ್ಲ. ಸೊ ಈಗ ಮತ್ತೆ ಏನಾದರೂ ರಾಜ್ಯದಲ್ಲಿ ಅಥವಾ ಬೆಂಗಳೂರಲ್ಲಿ ಆಕ್ಸಿಜನ್ನ ಕೊರತೆ ಏನಾದರೂ ಉಂಟಾಯಿತು ಅಂತ ಹೇಳಿದರೆ ಇಲ್ಲಿಂದ ಆಮ್ಲಜನಕ ಉತ್ಪಾದನಾ ಘಟಕದಿಂದ ಏನು ಬೇರೆ ಕಡೆಗೆ ಕಳಿಸುವಂಥದ್ದಾಗಲಿ ಅಥವಾ ಇದೇ ಹಾಸ್ಪಿಟಲ್ಗೆ ಆಕ್ಸಿಜನ್ನ ಏನು ಲಭ್ಯತೆ ಬೇಕಿತ್ತು ಅಥವಾ ಅನಿವಾರ್ಯತೆ ಇತ್ತು ಅಂತ ಹೇಳಿದರೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೂ ಕೂಡ ಬಳಕೆ ಮಾಡಿಕೊಳ್ಳೋದಕ್ಕೆ ಇದೀಗ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಒಂದು ಆಮ್ಲಜನಕ ಉತ್ಪಾದನಾ ಘಟಕ ಒಂದು ಭಾಗ, ಜೊತೆಗೆ MLO ಟ್ಯಾಂಕರ್ ಏನಿದೆ ಆ ಒಂದು ಭಾಗದಿಂದಲೂ ಕೂಡ ಎರಡೂ ಕಡೆಯಿಂದಲೂ ಕೂಡ ಇದೀಗ ಆಸ್ಪತ್ರೆಗೆ ಆಕ್ಸಿಜನನ್ನು ಸಪ್ಲೈ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಅಂದರೆ ಸಹಜವಾಗಿ ಈವರೆಗೂ ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಒಂದೂ ಕೂಡ ಪಾಸಿಟಿವ್ ಕೇಸ್ ಕಂಡು ಬಂದಿಲ್ಲ. ಒಂದೊಮ್ಮೆ ಏನಾದರೂ ಪಾಸಿಟಿವ್ ಕೇಸ್ಗಳು ಕಂಡು ಬಂತು ಅಂತ ಹೇಳಿದರೆ, ಸೊ ಆಕ್ಸಿಜನ್ನ ಅನಿವಾರ್ಯತೆ ಇದೆ ಅಂತ ಹೇಳಿದರೆ ಎಲ್ಲಿಯೂ ಕೂಡ ಶಾರ್ಟೇಜ್ ಆಗದೇ ಇರುವಂತಹ ನಿಟ್ಟಿನಲ್ಲಿ ಇದೀಗ ಲಭ್ಯತೆಯ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗ್ತಾ ಇದೆ. ಬೆಡ್ಗಳ ವ್ಯವಸ್ಥೆ ಜೊತೆಗೆ ಆಕ್ಸಿಜನ್, ಮೆಡಿಸಿನ್ಗಳ ಲಭ್ಯತೆ ಎಲ್ಲ ರೀತಿಯಿಂದಲೂ ಕೂಡ ಇದೀಗ ಆಸ್ಪತ್ರೆ ಆಡಳಿತ ಮಂಡಳಿ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಈಗಾಗಲೇ ಒಂದು ಹಂತದಲ್ಲಿ ಮಾಕ್ ಡ್ರಿಲ್ನ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡು ಇಲ್ಲಿನ ವೈದ್ಯರಿಗೆ ತರಬೇತಿಯನ್ನು ಕೂಡ ಕೊಡಲಾಗಿದೆ. ಸೊ ಎಲ್ಲ ರೀತಿಯ ಕೋವಿಡ್ನ ಸಮಸ್ಯೆಯನ್ನು ಅಥವಾ ಪಾಸಿಟಿವಿಟಿ ಬಂತು ಅಂತ ಹೇಳಿದರೆ ಅದನ್ನು ಎದುರಿಸೋದಕ್ಕೆ ಸಕಲ ರೀತಿಯಿಂದ ಇದೀಗ ಆಸ್ಪತ್ರೆ ಆಡಳಿತ ಮಂಡಳಿ ಸಜ್ಜಾಗಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕೇರಳ ರಾಜ್ಯದಲ್ಲಿ ಕೋವಿಡ್-19 ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ಈಗಾಗಲೇ ನಮಗೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕಮಿಷನರ್ ಅವರಿಂದ ನಮಗೆ ಗೈಡ್ಲೈನ್ಸ್ ಬಂದಿದೆ. ಈ ಗೈಡ್ಲೈನ್ಸ್ ಪ್ರಕಾರ ನಾವೆಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ರೆಡಿನೆಸ್ ಇಟ್ಕೊಳ್ಳೋದಕ್ಕೆ ನಮಗೆ ಸೂಚಿಸಿದ್ದಾರೆ. ವಿಕ್ಟೋರಿಯಾ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಆಗಿ ನಾನು ನಮ್ಮ ಆಸ್ಪತ್ರೆಯಲ್ಲಿ ಏನೇನು ಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಅಂತ ಒಂದು ಹೈಲೈಟ್ ಕೊಡ್ತೀನಿ. ಈಗಾಗಲೇ ನಮಗೆ ಇದುವರೆಗೂ ಯಾವುದು ಬಲ್ಕಲ್ಲಿ ಯಾವುದು ಕೋವಿಡ್ ಕೇಸಸ್ ಇದುವರೆಗೂ ಏನು ರಿಪೋರ್ಟ್ ಆಗಿಲ್ಲ. ರಾಜ್ಯದಲ್ಲೂ ಕೂಡ ಕೊರೋನಾ ಆತಂಕ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಒಂದು ಸುತ್ತಿನ ಸಭೆ ಮಾಡಿದೆ. ಸಚಿವರು ಕೂಡ ಸಭೆಯಲ್ಲಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೊರೋನಾ ಭೀತಿ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸ್ತಾರೆ. ಇವತ್ತು ರಾಜ್ಯ ಆರೋಗ್ಯ ಸಚಿವರೊಂದಿಗೆ ಕೇಂದ್ರ ಆರೋಗ್ಯ ಇಲಾಖೆ ಸಭೆ ಇದೆ. ಕರ್ನಾಟಕ ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ರಣಕೇಕೆ ಆಡ್ತಾ ಇರೋದ್ರಿಂದ, ರೂಪಾಂತರಿ ಬೇರೆ ಕಂಡು ಬಂದಿರೋದ್ರಿಂದ ಗುರುವಾರ ಸಿಎಂ ನೇತೃತ್ವದಲ್ಲಿ ಕೊರೋನಾದ ಕಟ್ಟೆಚ್ಚರದ ಸಭೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಗುರುವಾರ ಅಂದ್ರೆ ನಾಳೆ ಸಿಎಂ ಸಭೆಯಲ್ಲೇ ಹೊಸ ವರ್ಷದ ಮಾರ್ಗಸೂಚಿ ಬಗ್ಗೆ ಏನಾದರೂ ನಿರ್ಧಾರ ಮಾಡ್ತಾರಾ, ಇಷ್ಟೇ ಜನ ಸೇರ್ಬೇಕು ಅಂತ ಏನಾದರೂ ರೂಲ್ಸ್ ಬರುತ್ತಾ, ಅಥವಾ ಮಾಸ್ಕ್ ಮಾತ್ರನ, ಇದು ಕುತೂಹಲ ಮೂಡಿಸ್ತಾ ಇದೆ. ಹೊಸ ವರ್ಷಕ್ಕೆ ಪ್ರತ್ಯೇಕ ಮಾರ್ಗಸೂಚಿ ಬಗ್ಗೆ ತೀರ್ಮಾನ ಮಾಡೋ ಸಾಧ್ಯತೆ ಇದು. ಸಿಎಂ ಸಭೆಯಲ್ಲಿ ಆರೋಗ್ಯ ಸಚಿವರು ಕೂಡ ಭಾಗಿಯಾಗ್ತಾರೆ, ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಇರ್ತಾರೆ, ಆರೋಗ್ಯ ಇಲಾಖೆಯ ಸದಸ್ಯರು ಕೂಡ ಇರ್ತಾರೆ. ಸೊ ನಾಳೆ ತನಕ ವೇಟ್ ಮಾಡೋಣ ಏನು ನಿರ್ಧಾರ ಆಗತ್ತೆ. ಹೊಸ ವರ್ಷ ಅಂತೂ ನಾವು ಅಂದ್ಕೊಂಡಂಗೆ ಇರಲ್ಲ ಅಂತ ಕಾಣುತ್ತೆ ಸೆಲೆಬ್ರೇಟ್ ಮಾಡೋಕ್ಕೆ ಬಹುಶಃ ಈ ಸಲ. ಸಚಿವರು ಎಲ್ಲ ರಾಜ್ಯಗಳ ಸಚಿವರುಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ ಬೆಳಗ್ಗೆ 10 ಗಂಟೆಗೆ. ಆ ಚರ್ಚೆಯಲ್ಲಿ ಬಹುಶಃ ಅಂತಾರಾಷ್ಟ್ರ ಮಟ್ಟದ ಬೆಳವಣಿಗೆಗಳು ಮತ್ತು ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವ್ಯಾವ ಥರ ಆಗಿದೆ ಅನೇಕ ಮಾಹಿತಿಗಳು ಅವರಲ್ಲೂ ಕೂಡ ಇರ್ತದೆ. ಆದ್ದರಿಂದ ಆ ಚರ್ಚೆಯಲ್ಲಿ ಏನೇನು ತೀರ್ಮಾನಗಳಾಗತ್ತೆ ಚರ್ಚೆ ನಂತರ ನಿಮಗೆಲ್ಲ ಹೇಳ್ತೀನಿ. ಈಗ ಇರುವಂಥದ್ದು ಏನು, ನಾನು ಈಗಾಗಲೇ ಮೊದಲೇ ಹೇಳಿದಾಗೆ ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸ್ತಕ್ಕಂಥದ್ದು ತಯಾರಾಗಿರ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾಯಿದ್ದೀವಿ. ಜನರ ಮಧ್ಯದಲ್ಲಿ ಎಲ್ಲ ಅರಿವು ಜಾಗೃತಿ ಎಲ್ಲ ಇರಬೇಕು ಅಂತ ಹೇಳಿದ್ದೀವಿ. ಮೀಟಿಂಗ್ ಆದ ನಂತರ ಮುಂದೆ ಏನೇನು ತೀರ್ಮಾನಗಳು ತೊಗೊಳ್ಬೇಕು, ಮುಖ್ಯಮಂತ್ರಿಯವರು ಕೂಡ ನಾಳಿದ್ದು ಬರ್ತಾ ಇದ್ದಾರೆ. ನಾಳಿದ್ದು ಬಂದು
ಅವ್ರ ಜೊತೆ ಅವರು ಕೂಡ ಒಂದು ಈ ವಿಚಾರದಲ್ಲಿ ಖಂಡಿತವಾಗಿಯೂ ಈಗ ಅವರು ಮಾತನಾಡಿದ್ದಾರೆ, ಒಂದು ಚರ್ಚೆ ಮಾಡೋಣ ಅಂತ ಅವ್ರು ಹೇಳಿದ್ದಾರೆ. ಸೊ ನಾಳಿದ್ದು ಮುಖ್ಯಮಂತ್ರಿಯವರು ಬಂದ ಮೇಲೆ ಕೇಂದ್ರ ಸಚಿವರ ಜೊತೆ ಚರ್ಚೆ ಆದಮೇಲೆ ಮುಂದೆ ಏನೇನು ತೀರ್ಮಾನಗಳು ಮಾಡಬೇಕು ನಾವು ತಗೊಳ್ತೀವಿ.